ದಿಢೀರ್ನೆ ಯಡಿಯೂರಪ್ಪನ ಘೋಷಣೆ ಮಾಡೋದು, ದಿಢೀರ್ನೆ ವಿಜಯ ಮಾಡಿಬಿಡ್ತಿದ್ರು. ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅಲ್ಲ. ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ, ಅಲ್ಲಿ ಗೋಡೆಯಲ್ಲಿ ಕಿವಿಗಳು ಇರ್ತವೆ, ಅವೆಲ್ಲ ಹೇಳ್ತಾ ಇವೆ. ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಟಾವ್, ಕರ್ನಾಟಕ ನಿಷ್ಠಾವಂತ ಬಿ ಜೆ ಪಿ ಬಚಾವ್. ಇವ್ರು ಕಿಟ್ ಕೊಟ್ಟಾರೋ ಬಿಟ್ಟವರು ಇನ್ನೂ ನಾನು ಕನ್ಫರ್ಮ್ ಆದ್ಮೇಲೆ ಉತ್ತರ ಕೊಡ್ತೀನಿ. ಆದರೆ ನಮ್ಮದು ಅಷ್ಟೇ ವಿಚಾರ, ಯಾರು ದೇಶದ್ರೋಹಿ ಕೆಲಸ ಮಾಡೋಂಥವ್ರು ಕೊಡಬಾರ್ದು ಅಷ್ಟೇ. ಯಾರೇ ಇಲ್ಲ, ಅವ್ರು ಮುಸ್ಲಿಮರಿರಲಿ ಹಿಂದೂ ಇರಲಿ. ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ, ಅಲ್ಲಿ ಗೋಡೆಯಲ್ಲಿ ಕಿವಿಗಳು ಇರ್ತವೆ, ಅವೆಲ್ಲ ಹೇಳ್ತಾ ಇವೆ. ಹಿಂಗಾಗ್ಬೋದು ಅಂತ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡು ಇವತ್ತು ಎಲ್ಲರ ವಿಚಾರಗಳನ್ನೇ ಕೇಳುವಂಥ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಮೊದಲು ಹಂಗಿರಲಿಲ್ಲ. ದಿಢೀರ್ನೆ ಯಡಿಯೂರಪ್ಪನ ಘೋಷಣೆ ಮಾಡೋದು, ದಿಢೀರ್ನೆ ವಿಜಯ ಮಾಡಿಬಿಡ್ತಿದ್ರು. ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅಲ್ಲ ಅನ್ನುವಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ. ಭಾಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿನ ಕರ್ನಾಟಕದಾಗ ಎಲ್ಲರದ್ದು ಭಾವನೆ ಇದೆ. ವಿಜೇಂದ್ರ ವೈಫಲ್ಯ ಆಗಿದ್ದಾರೆ, ಎಲ್ಲನೂ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದ್ದರಿಂದ ಈ ರೀತಿ ಒಂದು ತಡೆ ಸ್ಪೀಡ್ ಬ್ರೇಕರ್ ಬಂದಿದೆ. ಮೊದಲು ಸ್ಪೀಡ್ ಬ್ರೇಕರ್ ಇರಲಿಲ್ಲ. ವಿಜೇಂದ್ರ ಒಪ್ಪು ಪ್ರಶ್ನೆ ಇಲ್ರಿ, ಬದಲಾವಣೆ ಶತಸಿದ್ಧ. ನಾ ಹಂಗೂ ಹೇಳೋದಿಲ್ಲ. ಅದು ಏನಾದ್ರೂ ಸೂತ್ರ ಕಂಡು ಹಿಡಿಯಬೇಕು ಹೈಕಮಾಂಡ್. ವಿಜೇಂದ್ರ ಮೇಲೆ ಬಿಜೆಪಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ. ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ. ದಾವಣಗೆರೆ, ಕಲಬುರ್ಗಿ, ಬೀದರು, ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು, ಆದ್ರೆ ಪಾಪ ಬಂದ್ರು ಸೋಮಣ್ಣವರು. ಚಾಮರಾಜನಗರದಿಂದ ಹಿಡಿದು ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಇಂಥ ಅಧ್ಯಕ್ಷನನ್ನು ನಾವು ಒಪ್ಕೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಒಪ್ಕೊಂಡ್ಬಿಡ್ತೀರಿ. ಅವು ಒಪ್ಪೋದ್ರ ಸಲುವಾಗಿ ನೀವು ಮೊದಲ ಹೆಜ್ಜೆ ಇಡ್ತಿದ್ರೆ ನೋ ಹೆಜ್ಜೆ, ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಟಾವ್, ಕರ್ನಾಟಕ ನಿಷ್ಠಾವಂತ ಬಿಜೆಪಿ ಬಚಾವ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.